ಹಾಯ್ ಅಪ್ಪಾಜಿ. ಊಟ ಅಪ್ಪಾಜಿ? ಇವಾಗ ಕ್ಲಾಸ್ ಮುಗಿಸ್ಕೊಂಡು ಹಾಸ್ಟೆಲಿಗೆ ಹೊಂಟಿದ್ದೆ. ಇವಾಗ ಕಾಲೇಜ್ ಮುಂದೆ ಹೊಂತೀನಿ. ಅಮ್ಮಪ್ಪಾಜಿ ಕೊಡಪ್ಪ. ಹಾಯ್, ಊಟ ಆಯ್ತಾ? ನಮ್ಮದು ಇವಾಗ ಕ್ಲಾಸ್ ಮುಗೀತು. ಕ್ಲಾಸ್ ಮುಗಿಸ್ಕೊಂಡು ಕಾಲೇಜಿಂದ ಹಾಸ್ಟ್ಲಿಗೆ ಹೊಂಟಿದ್ದೆ. ಇದು ನಮ್ಮ ಕಾಲೇಜ್ ನೋಡ್ರಿ. ಹಾಂ, ಈ ಕ್ಲಾಸ್ ಮುಗಿಸ್ಕೊಂಡು ಹಾಸ್ಟ್ಲಿಗೆ ಹೊಂಟಿದ್ದೀನಿ. ಇದು ನಮ್ಮ ಕಾಲೇಜು. ಮತ್ತೆ ಇವಾಗ ಹೋಗಿ ಹಾಸ್ಟ್ಲಿಗೆ ಹೋಗಿ ಕುಕ್ ಮಾಡಿಕೊಂಡು ಊಟ ಮಾಡಿ ಓದ್ಕೋಬೇಕು. ಓದ್ಕೋತಾರ ಆಮೇಲೆ ಓದ್ಕೊಂಡು ಮಲ್ಕೋಬೇಕು. ಹೋಗೆಲ್ಲ ಮಾಡ್ಕೋಬೇಕು. ಸರಿ ತಾವು, ಮತ್ತೆ ಮಾಡ್ತೀನಿ. ಬಾಯ್. ನಮ್ಮ ಅಪ್ಪ ಅಮ್ಮನ ಬಿಟ್ಟು ನಾನು ಎಷ್ಟೋ ಕಿಲೋಮೀಟ್ರ್ ದೂರದಲ್ಲಿದ್ದೀನಿ. ಆದರೂ ನಂಗೆ ಯಾವತ್ತೂ ಒಂದಿನನೂ ಅನಿಸಿಲ್ಲ ನಮ್ಮ ಅಪ್ಪ ಅಮ್ಮ ಅಷ್ಟೊಂದು 1000 ಕಿಲೋಮೀಟ್ರ್ ದೂರದಲ್ಲಿ ಇದ್ದಾರೆ, ಆ ಥರ ಈ ಥರ. ಅವ್ರು ಎಷ್ಟೇ ದೂರದಲ್ಲಿರಲಿ, ಅವ್ರು ಕೊಡೋ ಈ ಒಂದು ಪ್ರೀತಿ ಇಷ್ಟು ಒಂದಿನ ಸಾಕು. ನಾನು ಇವತ್ತು ಬೆಳಗ್ಗೆಯಿಂದ ಎಷ್ಟೋ ಕ್ಲಾಸ್ ಕೇಳ್ಕೊಂಬಂದೆ. ನಮ್ಮ ಅಪ್ಪ ಅಮ್ಮ ಜೊತೆ ಮಾತಾಡಿದ್ದಕ್ಕೆ ಎಷ್ಟೋ ಖುಷಿ ಆಯಿತು. ಅವ್ರ ಜೊತೆ ನಾನು ಒಂದಿನದಲ್ಲಿ ಒಂದ್ಸರಿ ಖುಷಿಯಾಗಿ ಈ ಥರ ಮಾತಾಡಿದರೆ ಸಾಕು, ಅವ್ರು ನನ್ನ ಜೊತೆಲೇ ಇದ್ದಾರೆ ಅನ್ನೋ ಥರ ಫೀಲ್ ಇರುತ್ತೆ. ಅವ್ರಿಗೂ ಒಂದು ಖುಷಿ ಇರುತ್ತೆ, ನನ್ನ ಮಗ ಚೆನ್ನಾಗಿದ್ದಾನೆ, ಹುಷಾರಾಗಿದ್ದಾನೆ. ಅದ್ರ ಜೊತೆಗೆ ನಮಗೂ ಒಂದು ಪಾಸಿಟಿವ್ ಎನರ್ಜಿ ಬಂದಿರುತ್ತೆ. ಇದೇ ಗಾಯ್ಸ್ ಅಪ್ಪ ಅಮ್ಮ ಮತ್ತು ಮಕ್ಕಳ ಸಂಬಂಧ ಅಂದರೆ. ಇಷ್ಟು ಹೇಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.